ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ. ಸೊ ಆಸ್ಟ್ರೇಲಿಯನ್ ಸೀರೀಸ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ನಾನು ಮುಂಚಿರೋ ಒಪೆರಾ ಹೌಸ್ ಹೋಗೋಣ ಅಂತ ಬಂದೆ. ಮೆಟ್ರೋ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಅದು ಮುಂದೆ ಹೋಗ್ತಾ ಇರ್ತೀನಿ, ಸಾಧ್ಯ ಆದರೆ ವಾಪಸ್ ಬರ್ತಾ ಶೂಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಒಂದು 10-20 ಮಿನಿಟ್ಸ್ ವಾಕ್ ಇದೆ ಒಪೆರಾ ಹೌಸ್ಗೆ. ನಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗೆ ನೀವೆಲ್ಲ ಆ ಕಡೆ ಈ ಕಡೆ ಒಂಚೂರು ಬಿಲ್ಡಿಂಗ್ಸ್ ಹೆಂಗಿದೆ ಅಲ್ಲೋಡಿ, ಅದೇ ಹಾರ್ಬರ್ ಬ್ರಿಡ್ಜ್. ಇದ್ರಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ, ಬಟ್ ಗೊತ್ತಿಲ್ಲ ಹೆಂಗೆ ಹೋಗೋದು. ಮುಂಚೆ ಬುಕ್ ಮಾಡ್ಕೊಬೇಕಿತ್ತ ಏನೋ ಚೆಕ್ ಮಾಡಿಲ್ಲ, ಚೆಕ್ ಮಾಡಬೇಕು. ಇಲ್ಲಿಂದ ಸ್ಟ್ರೀಟ್ ನಡ್ಕೊಂಡು ಹೋದರೆ ಒಪೆರಾ ಹೌಸ್ ಇದೆ. ಸೊ ಒಪೆರಾ ಹೌಸ್ ಹತ್ರ ಹೋಗೋಣ. ವೆಲ್ಕಮ್ ಟು ಮೋಸ್ಟ್ ಐಕಾನಿಕ್ ವ್ಯೂ ಪಾಯಿಂಟ್ ಇನ್ ಆಸ್ಟ್ರೇಲಿಯಾ, ಒಪೆರಾ ಹೌಸ್. ಹೆಂಗಿದೆ ಚಿರೋ ವ್ಯೂ? ಇಲ್ಲೇ ಸೆಟ್ಲ್ ಆಗಬೇಕು ಅನಿಸ್ತಾ ಇದೆ. ಕ್ಯಾರೆಟ್ ಬಿಚ್ಚಿ ಅಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ. ಈ ಸ್ಟ್ರೋಲರ್ ಅಂತೂ ಸ್ಟ್ಯಾಂಡ್ ಆಗ್ತೀರ ಬಿಟ್ರೆ ಫುಲ್ ಒಂದಷ್ಟು ದೂರ 2 ಸಲ ಹೋಗಿ ಎಳ್ಕೊಂಬಂದ್ಬಿಟ್ರಿ. ಒಪೆರಾ ಹೌಸ್ ಎದುರುಗಡೆ ಒಪೆರಾ ಹೌಸ್ ಒಳಗಡೆ ಏನಿದೆ ಗೊತ್ತಾ? ನೀವು ನೋಡಿ. ಇಷ್ಟು ಗಾಳಿ ಇದೆ. ನಾನೇ ಹಾಕೊಂಡು ಹೋಗ್ಬಿಡ್ತೀನಿ ಇಷ್ಟ. ಏನಿಲ್ಲ ನೋಡೋದು. ಎಲ್ಲ ಫುಲ್ಲು ರಿಚ್ ಪೀಪಲ್ ಬರುವಂತಹ ಹೋಟೆಲ್ಗಳಿದೆ ಅಷ್ಟೇ. ಯಾವುದೋ ಒಂದು ಮಿಸ್ ವರ್ಲ್ಡ್ ಫೋಟೋಶೂಟ್ ಮಾಡಿಸ್ಕೊತಾ ಇದೆ. ನಾನು ಇಷ್ಟು ಗಾಳಿ ನೋಡಿಲ್ಲ. ನನ್ನನ್ನೇ ಕಣ್ಣು ಇಷ್ಟು ಗಾಳಿ ಇದೆ. ಅದರ್ ಸೈಡ್ ಸಮುದ್ರ ಇದೆ. ಏನು ಗೊತ್ತಾ, ಇಂಡಿಯಾಲೆಲ್ಲ ಈ ಥರ ನೀರು ಹತ್ತಿರಕ್ಕೆ ಬಿಡೋದೇ ಇಲ್ಲ. ಫುಲ್ಲು ಸೆಕ್ಯೂರಿಟಿ ಇರುತ್ತೆ, ಹತ್ರ ಹೋಗಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೆ. ಬಟ್ ನಾನು ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಹತ್ತಿರ ಇದ್ದೀನಿ. ಯು ಕ್ಯಾನ್ ವಾಕ್ ಆನ್ ದಿಸ್ ಒನ್. ಬಟ್ ನಾನು ಇದಕ್ಕೆ ಮೇಲೆ ಹೋಗಲ್ಲ, ಲಿಟ್ರಲಿ ಸ್ಕೇರ್ಡ್. ಇದು ಫುಲ್ ತೇಲುತ್ತೆ ಇದ್ರ ಮುಂದೆ ಇರೋದು. ಓ ಮೈ ಗಾಡ್, ನೀರ್ ಮೇಲೇನೆ ಇದೀನಿ ನನಗೆ. ಒಪೆರಾ ಹೌಸ್ ಆದ್ಮೇಲಿಂದ ಅದ್ರ ಪಕ್ಕದಲ್ಲೇನೆ ನೀವು ನೋಡ್ಬೋದು, ಇಲ್ಲಿ ರಾಯಲ್ ಬೊಟಾನಿಕಲ್ ಗಾರ್ಡನ್ ಇದೆ. ಸೊ ಚೆನ್ನಾಗಿದೆ ಅಂತ, ಕಿಡ್ಸ್ ಫ್ರೆಂಡ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಅಲ್ಲ ನೀವು ಹೇಳಿದ್ದು? ಕಿಡ್ಸ್ಗೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತಂತೆ. ಲೆಟ್ಸ್ ಸಿ. ಇವಾಗ ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಬೊಟಾನಿಕಲ್ ಗಾರ್ಡನ್ ಅಂದಲ್ಲ, ಸೊ ಅಲ್ಲೇ ಊಟ ಮಾಡ್ತಾ ಇದ್ದೀನಿ. ಮನೆಯಿಂದನೇ ಪುಳಿಯೋಗರೆ ಮಾಡ್ಕೊಂಬಂದ್ಬಿಟ್ಟಿದ್ರಿ, ಸೊ ಪುಳಿಯೋಗರೆ ತಿಂತಾ ಇದ್ದೀನಿ. ಏನದು? ಪಕ್ಷಿ. ಸಖತ್ ರಿಲ್ಯಾಕ್ಸಿಂಗ್ ಆಗಿದೆ ವ್ಯೂ.
ಏಯ್ ಎಲ್ಲಿ ಬಂದೆ? ಆಸ್ಟ್ರೇಲಿಯಾನು? ಯಾರ ಮನೆ ಆಸ್ಟ್ರೇಲಿಯಾದಲ್ಲಿ? ಅತ್ತೆ ಮನೆ ಹೇಳ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಹೆಂಗ್ ಹೋಗೋದು? ಹಿಂಗನ್ಸ್ತು ಚಿರು, ಮನೆಗಳೆಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ರೋಡ್ಸ್ ಎಲ್ಲ ನೋಡ್ಬಿಟ್ಟು ಇಲ್ಲಿಗೆ ವಾಪಸ್ ಇಂಡಿಯಾದಿಂದ ಫುಲ್ ಶಿಫ್ಟ್ ಆಗಿಬಿಡೋಣ ಅನಿಸ್ತಾ ಇತ್ತು. ವೆಲ್ಕಮ್ ಬ್ಯಾಕ್. ಸೊ ಇವಾಗ ತುಂಬ ಲಾಂಗ್ ಡಿಸ್ಟೆನ್ಸ್ ವಾಕ್ ಆದಮೇಲಿಂದ ಹಾರ್ಬರ್ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಬಂದಿದ್ದೀರಿ. ಇಲ್ಲೊಂದು ಕೆಫೆ ಇತ್ತು, ಹಾಗಾಗಿ ಒಂದು ಸ್ಮಾಲ್ ಪ್ಯಾನ್ ಕೇಕು ಮತ್ತು ನೀವೇನು ತೊಗೊಂಡಿರೋದು ಕೋಲ್ಡ್ ಕಾಫಿ ಅಲ್ಲ, ಯಾ ಒಂದು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀರಿ. ಸ್ವಲ್ಪ ತಿನ್ಬಿಟ್ಟು ಇವಾಗ ಹಾರ್ಬರ್ ಬ್ರಿಡ್ಜ್ ಮೇಲೆ ಹೋಗೋದು. ಹೆಂಗಿದೆ? ಕ್ರೀಮ್ ಇಷ್ಟ ಬಟ್ just tasteless. ಏನು ಅಂತ ಇಲ್ಲ ನಮ್ಮ ಡಿಶ್ ಬಂದಿದೆ, ಪ್ಯಾನ್ ಕೇಕ್ ವಿತ್ ಮೇಪಲ್ ಸಿರಪ್ ಆ್ಯಂಡ್ ಐಸ್ ಕ್ರೀಮ್. ತಿಂದಿದ್ದೆಲ್ಲ ಆಯಿತು. ಇವಾಗ ಬ್ಯಾಕ್ ಟು ಹಾರ್ಬರ್ ಬ್ರಿಡ್ಜ್ ರೂಟ್. ಸೊ ಇವಾಗ ಇಷ್ಟು ತಿಂದ್ರಲ್ಲ, ಅದಕ್ಕೆ ಎಷ್ಟು ಗೊತ್ತಾ ನಾವು ಪೇ ಮಾಡಿದ್ದು? $28, ವಿಚ್ ಇಸ್ ಲೈಕ್ ಆಲ್ಮೋಸ್ಟ್ 1500 ಹತ್ತಿರ ಅಂದ್ಕೊಳ್ಳಿ. ಚೆನ್ನಾಗಿತ್ತು, ಕೊಡ್ಬೋದು. ನಾನು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಂದ್ಕೊಂಡೆ. ಟೇಸ್ಟು ಅಷ್ಟೇ. ಐಸ್ ಕ್ರೀಮ್ ಕ್ವಾಲಿಟಿ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ಐ ಲವ್ ಇಟ್. ಹಾಂ ನಡಿ. ಸೊ ಇವಾಗ ಹಾರ್ಬರ್ ಬ್ರಿಡ್ಜಿಗೆ ಹಾಫ್ ವೇ ನಡೆದಿದ್ದೀರಿ. ನೋಡಿ ಅಲ್ಲಿ ಕಾಣ್ತಾ ಇದೆ, ಅಲ್ಲಿವರೆಗೂ ಹೋಗ್ಬೇಕು. ಎಲ್ಲಿದ್ದೀರಿ ಗೊತ್ತಾ? ಹಾರ್ಬರ್ ಬ್ರಿಡ್ಜಿಂದ ಒಪೆರಾ ಹೌಸ್ ವ್ಯೂ ನೋಡಿ. ಹಿಂಗೆ ಮುಂದೆ ನಡ್ಕೊಂಡು ಹೋಗೋಣ. ಏನಮ್ಮ ಚೆನ್ನಾಗಿದೆ, ಚೆನ್ನಾಗಿದೆ. ಅಲ್ಲೇಳು ಸೂಪರ್ ಅನ್ನು ಹೇಳು, ಕೈ ತೋರಿಸು. ಸೂಪರ್ ಅನ್ನು, ಸೂಪರ್ ಮಾಡು, ಸೂಪರ್ ಮಾಡು. This stop is Kellyville. Doors will open. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.